ಆ ಬೆಂಕಿ ತಾತನ ಗುಡಿಗೆ ಹೋಗ್ಬೇಕಂದ್ರೆ ಯಾವುದೇ ರೀತಿ ವೆಹಿಕಲ್ ಇಲ್ಲ, ಯಾವುದೇ ರೀತಿ ರಸ್ತೆ ಕೂಡ ಇಲ್ಲ. ಹೋಗ್ಬೇಕಂದ್ರೆ ಹಳ್ಳ ದಾಟ್ಕೊಂಡು ಹೋಗ್ಬೇಕಾಗ್ತದ. ಈಜು ಬಂದರೆ ಈಜ್ಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ಹಡಗದ ಒಳಗೆ ಕೂತ್ಕೊಂಡು ಹೋಗ್ಬೇಕಾಗ್ತದ. ಇದು ಯಾವ ಊರು ಅಂತ ಹೇಳಿದ್ರೆ ಶಾಬಾದ್ ತಾಲೂಕು ಒಳಗೆ ಒಂದು ಹನಗುಂಟ ಅಂತ ಹೇಳಿ ಒಂದು ಊರು ಬರ್ತದೆ. ಹಳ್ಳ ದಾಟಿ ಆ ಕಡೆ ಹೋದ್ರೆ ಯನಗುಂಟ, ಹಳ್ಳದ ಈಜುಗಡೆ ಇರುವುದು ಹೊನಗುಂಟ ಅಂತ. ನಾ ಹೋಗಿದ್ದು ಹೊನಗುಂಟ ಊರಾಗಿದ್ದರಲ್ಲಿಂದ ಆ ಕಡೆ ಬೆಂಕಿ ತಾತ ಗುಡಿ ಹೋಗ್ಬೇಕಂದ್ರೆ ಈ ಹಡಗ ಮುಖಾಂತರನೇ ಹೋಗಬೇಕು ಅಂತ ಹೇಳಿದರು. ಅಷ್ಟಕ್ಕೂ ಬೆಂಕಿ ತಾತ ಯಾರು ಅಂತ ಹೇಳಿದ್ರೆ ಇವರು ಒಂದು ಪವಾಡ ಪುರುಷ ಅಂತ ಹೇಳ್ಬೋದು ರೀ. ಯಾಕಂದ್ರೆ ನೀರು ಕುಡ್ದಂಗೆ ರೀತಿ ಊಟ ಮಾಡೋ ರೀತಿ ಇವರು ಬೆಂಕಿ ತಿಂತಿದ್ರಂತ. ಅದರ ಸಲುವಾಗಿ ಬೆಂಕಿ ತಾತ ಅಂಥೇಳಿ ಬಹಳಷ್ಟು ಪ್ರಾಮುಖ್ಯತೆ ಪಡೆದ ಈ ಊರೊಳಗೆ ಮತ್ತು ಬಾಜು ಊರೊಳಗೆ ಎಲ್ಲನೂ ಬಹಳಷ್ಟು ಪ್ರಾಮುಖ್ಯತೆ ಪಡೆದಂಥವರು ಇವರು ಮುತ್ತೈದೆಯರ. ಹೋಗುವಾಗ ಸ್ವಲ್ಪ ಜನ ಹೋದು, ಬರುವ ಸ್ವಲ್ಪ ಜನ ಬಂದು. ಇವರು ಬೆಂಕಿ ತಾತ ಬಗ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ. ತುಂಬ ಧನ್ಯವಾದಗಳು. ಓ ನಮಃ ಶರಣಾರ್ಥಿ. ನಾನು ಕೊಟ್ಟಂಥ ಮಾಹಿತಿ ಬೆಂಕಿ ತಾತ ಗುಡಿ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಧನ್ಯವಾದಗಳು. ಓ ನಮಃ.